Hello my dear students, myself Chaitra. This is quantitative technique class. So now today variation concept ke move on agana. So ಇಲ್ಲಿ variation andre variation refers to relationship between two or more variables such that a changes in one or more brings about a changes in other. ಸೊ ಇಲ್ಲಿ ವೇರಿಯೇಷನ್ ಅಂತಂದರೆ ಏನಪ್ಪ ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಆರ್ ಮೋರ್ ವೇರಿಯೇಬಲ್ಸ್. ಇಲ್ಲಿ ಟೂ ಆರ್ ಮೋರ್ ವೇರಿಯೇಬಲ್ಸ್ ನಡುವೆ ಏನಾಗಿರುತ್ತೆ, ಒಂದು ರಿಲೇಷನ್ಶಿಪ್ ಇರುತ್ತೆ. ಸೊ ಸಚ್ ದಟ್ ಎ ಚೇಂಜ್ ಇನ್ ಒನ್ ಆರ್ ಮೋರ್ ವೇರಿಯೇಬಲ್, ಒಂದು ವೇರಿಯೇಬಲಲ್ಲಿ ಅಥವಾ ತುಂಬ ವೇರಿಯೇಬಲ್ಸಲ್ಲಿ ಚೇಂಜಸ್ ಆದರೆ ಆ ಚೇಂಜಸ್ ಏನಾಗ್ತಾ ಹೋಗುತ್ತೆ, ಬೇರೆ ವೇರಿಯೇಬಲ್ ಅಥವಾ ಚೇಂಜ್ ಇನ್ ಅದರ್ ವೇರಿಯೇಬಲ್ಸಲ್ಲಿ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ನಾವು ಇದನ್ನು ಏನಂತ ಕರಿತೀವಿ, ವೇರಿಯೇಷನ್ ಅಂತ ಕರಿತೀವಿ. ಸೊ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಒಂದು ಟ್ರೈನು 6 ಕಿಲೋಮೀಟರ್ ಪರ್ ಅವರ್, 1 ಅವರ್ಗೆ 6 ಕಿಲೋಮೀಟರ್ ಅದು ಟ್ರೈನು ಮೂವ್ ಆದರೆ, ಸೊ ಇಲ್ಲಿ 1 ಅವರ್ಗೆ 6 ಕಿಲೋಮೀಟರ್ ಕವರ್ ಮಾಡಿದ್ರೆ 2 ಅವರ್ಸ್ಗೆ 120 ಕಿಲೋಮೀಟರ್ ಕವರ್ಸ್ ಮಾಡುತ್ತೆ. ಸೊ ಇಲ್ಲಿ 1 ಅವರ್ ಇದ್ದಿದ್ದು 2 ಅವರ್ ಆದರೆ, ಸೊ ಇಲ್ಲಿ 120 ಕಿಲೋಮೀಟರ್ ಅಂದರೆ 1 ಅವರ್ಗೆ 60 ಕಿಲೋಮೀಟರ್ ಇದ್ದಿದ್ದು 2 ಅವರ್ಗೆ 120 ಕಿಲೋಮೀಟರ್ ಆಯಿತು. ಸೊ ಈ ರೀತಿ ಏನಾಗ್ತಾ ಹೋಗುತ್ತೆ, ಒಂದು ವೇರಿಯೇಬಲಲ್ಲಿ ಏನಾದರೂ ಚೇಂಜಸ್ ಆದರೆ ಅದು ಇನ್ನೊಂದು ವೇರಿಯೇಬಲಲ್ಲಿ ಚೇಂಜಸ್ ಆಗ್ತಕ್ಕಂಥದ್ದನ್ನ ನಾವು ವೇರಿಯೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ನಾವು ವೇರಿಯೇಷನ್ನಲ್ಲಿ ಯಾವ ರೀತಿ ಒಂದು ವೇರಿಯೇಷನ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ನಮಗೆ 2 ಕೈಂಡ್ಸ್ ಆಫ್ ವೇರಿಯೇಷನ್ಸ್ ಇರುತ್ತೆ, ಅಂದರೆ 2 ಕೈಂಡ್ಸ್ ಆಫ್ ರಿಲೇಷನ್ಶಿಪ್ ಚೇಂಜಸ್ ಇರುತ್ತೆ. ಸೊ ಫಸ್ಟ್ ಒನ್ನು ಡೈರೆಕ್ಟ್ ವೇರಿಯೇಷನ್. ಸೊ ಡೈರೆಕ್ಟ್ ವೇರಿಯೇಷನ್ ಅಂದರೆ ಒಂದು ವೇರಿಯೇಷನ್ನಲ್ಲಿ ಏನು ಚೇಂಜಸ್ ಆಗುತ್ತೆ ಅದು ಡೈರೆಕ್ಟ್ಲಿ ಇನ್ನೊಂದು ವೇರಿಯೇಷನಲ್ಲೂ ಕೂಡ ಚೇಂಜಸ್ ಆಗುತ್ತೆ. ಅಂದರೆ ಒಂದು ವೇರಿಯೇಷನ್ ಇನ್ಕ್ರೀಸ್ ಆದರೆ ಅದರ್ ಆಲ್ಸೋ ಇನ್ಕ್ರೀಸ್. ಕನ್ಸಿಡರ್ y directly varies x. So y equals kx or y divided by x equals k. So k is called as constant of variation. ಇಲ್ಲಿ ಒಂದು ಕಾನ್ಸ್ಟೆಂಟ್ ಆಫ್ ವೇರಿಯೇಷನ್ನ ನಾವು k ಅಂತ ಕರಿತೀವಿ. ಸೊ ದಿಸ್ ಈಸ್ ದಿ ಡೈರೆಕ್ಟ್ ವೇರಿಯೇಷನ್. ಸೊ ನೆಕ್ಸ್ಟ್ ಒನ್ನು ಇನ್ವರ್ಸ್ ವೇರಿಯೇಷನ್. ಸೊ ಇನ್ವರ್ಸ್ ವೇರಿಯೇಷನ್ ಅಂದರೆ ಇಲ್ಲಿ ಕನ್ಸಿಡರ್ y ಇನ್ವರ್ಸ್ಲಿ 1 ಡಿವೈಡೆಡ್ ಬೈ y. ಸೊ ಇಲ್ಲಿ ಏನಂದರೆ ಒಂದು y ಅಂತಕ್ಕಂಥದ್ದು ಏನಾಗಿರುತ್ತೆ, ದಿಸ್ ಒನ್ x. ಕನ್ಸಿಡರ್ y ವೇರೀಸ್ ಇನ್ವರ್ಸ್ಲಿ 1 ಡಿವೈಡೆಡ್ ಬೈ x. ಸೊ ಇಲ್ಲಿ ನಾವು ಯಾವ ರೀತಿ ಒಂದು ಫಾರ್ಮುಲಾ ತಗೋಬೋದು ಅಂದರೆ y ಈಕ್ವಲ್ಸ್ k ಡಿವೈಡೆಡ್ ಬೈ x ಆರ್ ಎಕ್ಸ್ ವೈ ಈಕ್ವಲ್ಸ್ k. ಸೊ ನಾವು ಫಸ್ಟ್ ಒನ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಪ್ರಾಬ್ಲಮ್, ಇಫ್ a varies inversely as b and a equals 13 when b equals 14, find the value of a when b equals 2. ಇಲ್ಲಿ ಏನಾಗಿದೆ, ಇನ್ವರ್ಸ್ಲಿ ವೇರಿಯಸ್ ಆಗಿದೆ. ಸೊ ನಾವು ಇನ್ವರ್ಸ್ಲಿ ವೇರಿಯೇಷನ್ ಆಗಿದೆ a ಮತ್ತು b ನಡುವೆ. ಸೊ ಇಲ್ಲಿ a ಈಕ್ವಲ್ಸ್ 13 ಇದೆ ಮತ್ತು b ಈಕ್ವಲ್ಸ್ 14 ಇದೆ. ನಮಗೆ ಏನು ಮಾಡಬೇಕಂದ್ರೆ ನಾವು a ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ವೆನ್ ಬಿ ವ್ಯಾಲ್ಯೂ ಎಷ್ಟಿರಬೇಕು, 2 ಇದ್ದಾಗ ಎ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಸೊಲ್ಯೂಷನ್ ಫಸ್ಟ್ ಏನು ಮಾಡಿ ಅಂದರೆ, ಏನು ಕೊಟ್ಟಿದ್ದಾರೆ ಅದನ್ನು ತಗೊಳ್ಳಿ. ಗಿವನ್ ಎ ಈಕ್ವಲ್ಸ್ 13 ವೆನ್ ಬಿ ಈಕ್ವಲ್ಸ್ 4. when a equals 13 b equals 4. ನೆಕ್ಸ್ಟು ಏನು ಮಾಡಿ ಅಂದರೆ ಫಾರ್ಮುಲಾ ತಗೊಳ್ಳಿ. ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ, ಸೊ ಇನ್ವರ್ಸ್ ವೇರಿಯೇಷನ್. ಸೊ ಇನ್ವರ್ಸ್ ವೇರಿಯೇಷನ್ದು ಫಾರ್ಮುಲಾ ಅಪ್ಲೈ ಆಗುತ್ತೆ. ಸೊ ನಾವು ಎನ ವೈ ಅಂತ ತಗೊಳ್ಳೋಣ, ಬಿನ ಏನಂತ ತಗೊಳ್ಳೋಣ, ಸೊ ಬಿನ ಎಕ್ಸ್ ಅಂತ ತಗೊಳ್ಳೋಣ. ಸೊ ಇಯರ್ y
y inversely varies 1 divided by x. ಸೊ ಈ ರೀತಿ ತಗೊಂಡ್ರೆ r y equals k divided by x. ಸೊ ನಾವು ಇಲ್ಲಿ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿದ್ರೆ ಸೊ ಇಲ್ಲಿ ನಮಗೆ y ಅಂತಕ್ಕಂಥದ್ದು ಏನು a, ಸೊ x ಅಂತಕ್ಕಂಥದ್ದು b ಅಂತ ತಗೊಂಡ್ರೆ ಹಿಯರ್ ಫಾರ್ಮುಲಾ ಅಪ್ಲೈ ಮಾಡಿ ಇಲ್ಲಿ ಇನ್ನೊಂದು ತಗೋಬೋದು y, ಸೊ ಎಕ್ಸ್ ವೈ ಈಕ್ವಲ್ಸ್ ಕೆ ಅಂತ. ಸೊ ಎಕ್ಸ್ ವೈ ನಮಗೆ ಎ ಬಿ ಗೊತ್ತಿದೆ. ಸೊ 13 × 4 ಈಕ್ವಲ್ಸ್ 52. ಸೊ ವೆನ್ ಬಿ ಈಕ್ವಲ್ಸ್ 2 ಆದರೆ ಆವಾಗ ಸೊ ಇಲ್ಲಿ ವೈ ಈಕ್ವಲ್ಸ್ ಕೆ ಡಿವೈಡೆಡ್ ಬೈ ಎಕ್ಸ್ ಈಕ್ವಲ್ಸ್ ಇಲ್ಲಿ 52 ಇದೆ. ನೆಕ್ಸ್ಟ್ ಎಕ್ಸ್ ನಾವು ಬಿನ ಎಕ್ಸ್ ಅಂತ ತಗೊಂಡ್ರೆ ಸೊ 2, 52 ಡಿವೈಡೆಡ್ ಬೈ 2 ಈಕ್ವಲ್ಸ್ 26. ಸೊ ವೆನ್ ಬಿ ಈಕ್ವಲ್ಸ್ 2 ಸೊ ಎ ಈಕ್ವಲ್ಸ್ 26. ಸೊ ಎ ಈಸ್ ದ 26. ನೆಕ್ಸ್ಟ್ ಒನ್ನು A varies as B and A equals 5 when B equals 8. Find the value of A when B equals 64. ಸೊ ಇಲ್ಲಿ ಏನು ಇನ್ವರ್ಸ್ ಆಗಿ ವೇರಿ ಆಗಿದೆ ಅಂತ ಸೊ ಏನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ನಾವು ಡೈರೆಕ್ಟ್ ವೇರಿಯೇಷನ್ ತಗೊಳ್ಳೋಣ. ಸೊ ಎ ಅಂದರೆ ನಮಗೆ ಇಲ್ಲಿ ಎ ಈಕ್ವಲ್ಸ್ 5 ಇದೆ. ವೆನ್ ಬಿ ಈಕ್ವಲ್ಸ್ 8 ಆದರೆ ನಾವು ವ್ಯಾಲ್ಯೂ ಆಫ್ ಎನ ಫೈಂಡ್ ಔಟ್ ಮಾಡಬೇಕು. ಬಿ ಈಕ್ವಲ್ಸ್ 64, ಬಿ ಈಕ್ವಲ್ಸ್ 64 ಆದಾಗ ನಮಗೆ ವ್ಯಾಲ್ಯೂ ಆಫ್ ಎ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಸೊಲ್ಯೂಷನ್ ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ತಗೊಳ್ಳಿ. ಗಿವನ್ ಎ ಈಕ್ವಲ್ಸ್ 5 when b equals 8 and a ಪ್ರಪೋರ್ಷನ್ ಅಂತಲೂ ಕರಿತೀವಿ ಇದನ್ನು. a ವೇರೀಸ್ b. ಸೊ a ವೇರೀಸ್ b ಇದ್ದರೆ ಸೊ ನಾವು ಡೈರೆಕ್ಟ್ ಪ್ರಪೋರ್ಷನ್ನ ತಗೊಳ್ಳೋಣ. ಸೊ ಇಲ್ಲಿ ಫಾರ್ಮುಲಾ y equals xb, sorry, y equals k x r y divided by x equals k. ಸೊ ನಾವಿಲ್ಲಿ ಇದನ್ನು ಏನಂತ ತಗೋಬೋದು, r a equals k b r a divided by b equals k. ಸೊ ಇಲ್ಲಿ ನಾವು ವೈನ ಎ ಅಂತ ತಗೋಬೋದು ಮತ್ತು ಬಿನ ಎಕ್ಸ್ ಅಂತ ತಗೊಳ್ಬೋದು. ಸೊ ಇಲ್ಲಿ ನಮಗೆ ಎ ಮತ್ತು ಬಿ ಗೊತ್ತಿದೆ. ಸೊ 5 divided by 8 equals k. 5 divided by 8 equals k ಅಂದರೆ ಸೊ ಎ ಈಕ್ವಲ್ಸ್ ಇಲ್ಲಿ ಎ ಈಕ್ವಲ್ಸ್ ಇದೆಯಲ್ಲ, ಸೊ ಕೆ ಇಂಟು ಬಿ. ಸೊ ಇದು ಕೆಗೆ ಈಕ್ವಲ್ ಆದರೆ ನಾವು ಕೆ ಇಂಟು ಬಿ ಮಾಡೋಣ. 5 divided by 8 ಇಂಟು ಇಲ್ಲಿ ಬಿ ಎಷ್ಟು ಕೊಟ್ಟಿದ್ದಾರೆ 64. ಸೊ 5 divided by 8 ಇಂಟು 64 ಮಾಡಿದ್ರೆ ಎ ಈಕ್ವಲ್ಸ್ 40. So A equals 40. This is the answer. When B equals 64, A equals 40. 5 persons can earn rupees 4,800 in 6 days working
8 hours per day, how much will 8 person earns in 12 days working 6 hours per day? ಸೊ ಇಲ್ಲಿ 5 ಪರ್ಸನ್ಸ್ ಇದ್ದಾರೆ, ಅವರು 4800ನ ಅರ್ನ್ ಮಾಡಿದ್ದಾರೆ. ಅದು 6 ಡೇಸಲ್ಲಿ, ಅದು ಎಷ್ಟು 6 ಡೇಸಲ್ಲಿ ಅವರು 1 ಡೇಗೆ 8 ಅವರ್ಸ್ ಆ ಥರ, ಪರ್ ಡೇ ಅಂದರೆ 8 ಅವರ್ಸ್ ಆ ಥರ ವರ್ಕ್ ಮಾಡಿದ್ದಾರೆ. ಸೊ 8 ಅವರ್ಸ್ ಆ ಥರ ವರ್ಕ್ ಮಾಡಿ 4800ನ ಅರ್ನ್ ಮಾಡಿದ್ರೆ 8 ಪರ್ಸನ್ಸು 12 ಡೇಸಲ್ಲಿ 6 ಅವರ್ಸು ಒಂದು ದಿನಕ್ಕೆ ಕೆಲಸ ಮಾಡಿದ್ರೆ ಸೊ ಅವರು ಎಷ್ಟನ್ನ ಅರ್ನ್ ಮಾಡ್ತಾರೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನಮಗೆ ಇದರಲ್ಲಿ ಏನಂತ ಗೊತ್ತಾಗುತ್ತೆ ಅಂದರೆ, ಟೋಟಲ್ ಅರ್ನಿಂಗ್ಸ್ನ ನಾವು ತಗೊಂಡ್ರೆ ಡೈರೆಕ್ಟ್ಲಿ ವೇರೀಸ್ ವಿತ್ ದಿ ನಂಬರ್ ಆಫ್ ಅವರ್ಸ್ ಪರ್ ಡೇ, ನಂಬರ್ ಆಫ್ ಡೇಸ್ ಆ್ಯಂಡ್ ನಂಬರ್ ಆಫ್ ವರ್ಕರ್ಸ್ ವರ್ಕಿಂಗ್ ಈಚ್ ಡೇ. ಇಲ್ಲಿ ಟೋಟಲ್ ಅರ್ನಿಂಗ್ಸ್ನ ತಗೊಂಡ್ರೆ ನಮಗೆ ಏನಾಗುತ್ತೆ ಅಂದರೆ ಇದು ಡೈರೆಕ್ಟ್ಲಿ ವೇರೀಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ 5 ಪರ್ಸನ್ಸ್ ಇದ್ದಾರೆ, ಸೊ ಇಲ್ಲಿ 8 ಪರ್ಸನ್ಸ್ ಇದ್ದಾರೆ. ಸೊ ಇಲ್ಲಿ 6 ಡೇಸ್ ಇದೆ, ಇಲ್ಲಿ 12 ಡೇಸ್ ಇದೆ. ಸೊ 8 ಅವರ್ಸ್ ಇದೆ, ಸೊ 6 ಅವರ್ಸ್ ಇದೆ. ಸೊ ಇದು ಡೈರೆಕ್ಟ್ಲಿ ವೇರೀಸ್ ವಿತ್ ಒನ್ ಫಿನಾಮಿನಾ ಟು ಅನದರ್. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ಇನ್ಕ್ರೀಸ್ ಆಗಿದೆ. ಸೊ 5 ಪರ್ಸನ್ಸ್ ಇದ್ದರೆ 8 ಪರ್ಸನ್ಸ್ ಆಗಿದೆ. ಸೊ ಈ ಥರ ಆಗಿದೆ, ನಾವೇನಂತ ತಿಳ್ಕೊಬೇಕು. ಸೊ ಇಲ್ಲಿ ಡೈರೆಕ್ಟಾಗಿ ವೇರೀಸ್ ಆಗಿದೆ, ಆಪೋಸಿಟ್ ಆಗಿಲ್ಲ ಅಂತ ತಿಳ್ಕೊಬೇಕು. ಸೊ ಸೊಲ್ಯೂಷನ್, ಫಸ್ಟ್ ನಾವು ಏನು ಮಾಡೋಣ ಅಂದರೆ, ಲೆಟ್ ದಿ ನಂಬರ್, ಫಸ್ಟು ನಾವು ಸ್ವಲ್ಪ ಅಸಂಪ್ಷನ್ ಮಾಡ್ಕೋಬೇಕು. ಲೆಟ್ ದಿ ನಂಬರ್ ಆಫ್ ಹಾರ್ಸ್ ಬಿ ಎಚ್ ಅಂತ ತಗೊಳ್ಳಿ. ನೆಕ್ಸ್ಟು ಲೆಟ್ ದಿ ನಂಬರ್ ಆಫ್ ಡೇಸ್ ಬಿ ಡಿ. ನೆಕ್ಸ್ಟು ಲೆಟ್ ದಿ ನಂಬರ್ ಆಫ್ ವರ್ಕರ್ಸ್ ಬಿ ಡಬ್ಲ್ಯೂ ಅಂತ ತಗೊಳ್ಳಿ. ಸೊ ಇವಾಗ ನಾವು ಅರ್ನಿಂಗ್ಸ್ನ ತಗೊಳ್ಳಿ. ಸೊ ನಮಗೆ ಅರ್ನಿಂಗ್ಸ್ ಬರಬೇಕು ಅಂದರೆ ಏನು ಮಾಡಬೇಕು, 5 ಪರ್ಸನ್ಸ್ ಇಂಟು 5 ಪರ್ಸನ್ಸ್ ಇಂಟು 6 ಡೇಸ್ ಇಂಟು 8 ಅವರ್ಸ್ ಪರ್ ಡೇನ ಮಲ್ಟಿಪ್ಲೈ ಮಾಡಬೇಕು. ಸೊ 4800ಗೆ. ಸೊ ತಗೊಳ್ಳಿ, ಅರ್ನಿಂಗ್ಸ್ ವೇರೀಸ್ H into D into W. So here earnings equals, ನಮಗೆ ಕಾನ್ಸ್ಟೆಂಟ್ ಬೇಕಲ್ವಾ, ಸೊ ವೇರೀಸ್ನ ಕಂಡುಹಿಡಿಯೋಕ್ಕೆ. ಸೊ K ಇಂಟು ಎಚ್ ಡಿ ಡಬ್ಲ್ಯೂ, ಅರ್ನಿಂಗ್ಸ್ ಇಕ್ವಲ್ಸ್ K ಎಚ್ ಡಿ ಡಬ್ಲ್ಯೂ. ಸೊ ಇಲ್ಲಿ ನಮಗೆ ಏನೇನು ಕೊಟ್ಟಿದ್ದಾರೆ ತಗೊಳ್ಳಿ. ಫಸ್ಟ್ ಒನ್ ತಗೊಳ್ಳಿ, ಗಿವನ್. ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಫಸ್ಟ್ ಒನ್ನಲ್ಲಿ ಗಿವನ್ ನಮಗೆ ಅರ್ನಿಂಗ್ಸ್ ಕೊಟ್ಟಿದ್ದಾರೆ. ಸೊ ಅರ್ನಿಂಗ್ಸ್ ಎಷ್ಟಿದೆ, 4800. ನೆಕ್ಸ್ಟು ನಮಗೆ ಎಚ್ ಕೊಟ್ಟಿದ್ದಾರೆ, ಎಚ್ ಮೀನ್ಸ್ ಹಾರ್ಸ್. ಸೊ ಎಚ್ ಮೀನ್ಸ್ ಹಾರ್ಸ್ ಕೊಟ್ಟಿದ್ದಾರೆ. ಹಾರ್ಸ್ ಎಷ್ಟು ಕೊಟ್ಟಿದ್ದಾರೆ ಪರ್ ಡೇ. ಸೊ ಇಲ್ಲಿ 8 ಅವರ್ಸು. ನೆಕ್ಸ್ಟು ನಮಗೆ ಡಿ ಕೊಟ್ಟಿದ್ದಾರೆ, ನಂಬರ್ ಆಫ್ ಡೇಸ್. ಸೊ 6 ಇದೆ. ನೆಕ್ಸ್ಟು ಡಬ್ಲ್ಯೂ, ಸೊ ವರ್ಕರ್ಸ್, ಇಲ್ಲಿ ವರ್ಕರ್ಸ್ ಎಷ್ಟಿದ್ದಾರೆ 5 ಇದ್ದಾರೆ. ಸೊ ದಿಸ್ ಈಸ್ ಫಸ್ಟ್ ಒನ್ಗೆ ನಾವು ಮಾಡ್ತಿರೋದು. ಸೊ ಎಲ್ಲದನ್ನು ತಗೊಳ್ಳಿ. ನೆಕ್ಸ್ಟು ಅರ್ನಿಂಗ್ಸ್ 4800 ಈಕ್ವಲ್ಸ್, ಇಲ್ಲಿ ಕೆ ನಮಗೆ ಗೊತ್ತಿಲ್ಲ. ಸೊ ಕೆ ಇಂಟು ಇಲ್ಲಿ ನಮಗೆ ಎಚ್ ಗೊತ್ತಿದೆ, 8 ಇಂಟು ಡಿ, 6 ಇಂಟು ಡಬ್ಲ್ಯೂ, 5. ಸೊ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ ಇಲ್ಲಿ ಏನೂ ಇಲ್ಲ, 1 1. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸೊ ಇದೆಲ್ಲ ಏನಾಗುತ್ತೆ, ಈ ಕಡೆ ಬರುತ್ತೆ. ಸೊ ಕೆ ಇಂಟು
8 into 6 into 5 equals 4800. So K equals 4800 divided by 8 into 6 into 5. So K equals 20. ನಮಗೆ ಈಗ ಕಾನ್ಸ್ಟೆಂಟ್ ಸಿಕ್ಕಾಯಿತು. ನಮಗೆ ಎಲ್ಲ ಗೊತ್ತಿತ್ತು. ಸೊ ಇಲ್ಲಿ ಕಾನ್ಸ್ಟೆಂಟ್ ಯಾವುದು ಅಂತ ಗೊತ್ತಿರಲಿಲ್ಲ. ಸೊ ಕಾನ್ಸ್ಟೆಂಟು ಸಿಕ್ಕಿದೆ. ಈ ಕಾನ್ಸ್ಟೆಂಟು ಎಲ್ಲದಕ್ಕೂ ರಿಮೈನಿಂಗ್ ಸೇಮ್ ಇರುತ್ತೆ. ನೆಕ್ಸ್ಟು ನಮಗೆ ನೆಕ್ಸ್ಟ್ ಒನ್ ಕೊಟ್ಟಿದ್ರಲ್ವಾ, ಸೊ ಆ ಪ್ರಾಬ್ಲಮಲ್ಲಿ ನೆಕ್ಸ್ಟ್ ಒನ್ ಕೊಟ್ಟಿದ್ದಾರಲ್ಲ ಅದೆಲ್ಲ ಏನೇನಿದೆ ಅಂತ ತಗೊಳ್ಳೋಣ. ಸೊ ಫಸ್ಟು ಅಲ್ಲಿ ಗಿವನ್ ಏನೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಸೆಕೆಂಡ್ ಒನ್ ಗಿವನ್ ನಮಗೆ W ಕೊಟ್ಟಿದ್ದಾರೆ, ನಂಬರ್ ಆಫ್ ವರ್ಕರ್ಸ್ 8 ಪರ್ಸನ್ಸ್. ನೆಕ್ಸ್ಟು H ನಂಬರ್ ಆಫ್ ಅವರ್ಸ್ ಪರ್ ಡೇ 6 ಕೊಟ್ಟಿದ್ದಾರೆ, 6 hours. ನೆಕ್ಸ್ಟು D ನಂಬರ್ ಆಫ್ ಡೇಸು 12 days. ನೆಕ್ಸ್ಟು ಅರ್ನಿಂಗ್ಸ್ ಈಕ್ವಲ್ಸ್ ಕ್ವಶನ್ ಮಾರ್ಕ್, ನಮಗೆ ಅರ್ನಿಂಗ್ಸ್ ಗೊತ್ತಿಲ್ಲ. ಸೊ ನೆಕ್ಸ್ಟು ಫಾರ್ಮುಲಾ ತಗೊಳ್ಳಿ, ಸೇಮ್ ಫಾರ್ಮುಲಾ. ಅರ್ನಿಂಗ್ಸ್ ಈಕ್ವಲ್ಸ್ KHDW. ಸೊ ನಮಗೆ ಇಲ್ಲಿ ಅರ್ನಿಂಗ್ಸ್ ಗೊತ್ತಿಲ್ಲ. ಸೊ ಕೆ ನಮಗೆ ಆಲ್ರೆಡಿ ಗೊತ್ತಿದೆ. ಸೊ 20 ಇಂಟು H ಅಂದರೆ 6 ಇಂಟು D ಡೇಸ್ 12 ಇಂಟು ಸೊ W ನಂಬರ್ ಆಫ್ ಪರ್ಸನ್ಸ್ 8. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ 11,520 ರೂಪೀಸ್. ಸೊ ಇಲ್ಲಿ ಅರ್ನಿಂಗ್ಸ್ ಎಷ್ಟು ಬಂದಿದೆ? 11,520. ಸೊ ಎನ್ಸ್ 8 person working 6 hours per day can earn rupees 11,520 in 12 days. So this is the answer.